ಇವತ್ತು ಚಪಾತಿ ಜೊತೆ ಪೂರಿ ಜೊತೆ ಬಡಿಸುವಂತಹ ಒಂದು ಪನ್ನೀರ್ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ. ತುಂಬ ಸುಲಭ, ಅಷ್ಟೇ ರುಚಿಯಾಗಿ ಸಹ ಇರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ನನ್ನ ಮಗನ ಫೇವ್ರೇಟ್ ರೆಸಿಪಿ ಇದು. ಖಂಡಿತ ನೀವು ಸಹ ಮನೆಯಲ್ಲಿ ಮಕ್ಕಳಿದ್ದರೆ ಖಂಡಿತ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಬಾಣಲೆಗೆ 1 ಚಮಚದಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಾಗತ್ತೆ. ಬೆಣ್ಣೆ ಇಲ್ಲದೆ ಹೋದರೆ ತುಪ್ಪ ಅಥವಾ ಎಣ್ಣೆ ಹಾಕ್ಬೋದು. ಹೆಚ್ಚಿರುವಂತಹ 1 ಈರುಳ್ಳಿಯನ್ನು ಹಾಕಿ, ನಂತರ ಹೆಚ್ಚಿರುವಂತಹ 1 ಟೊಮ್ಯಾಟೊವನ್ನು ಹಾಕ್ಕೊಂಡು, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಮತ್ತು ಖಾರಕ್ಕೆ ಒಂದು 4 ಬ್ಯಾಡಗಿ ಮೆಣಸು ಹಾಕಿದ್ದೇನೆ ನಾನು. ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಒಂದು 7-8 ಗೋಡಂಬಿಯನ್ನು ಹಾಕಿ ಎಲ್ಲದೂ ಎಣ್ಣೆಯಲ್ಲಿ ಮೆದುವಾಗೋ ತನಕ ಹುರ್ಕೊಳ್ಳಿ. ಇದನ್ನು ರುಬ್ಲಿಕ್ಕಿದೆ ನಮಗೆ. ಗ್ರೇವಿ ಗಟ್ಟಿ ಆಗಲಿಕ್ಕೆ ಇದನ್ನು ರುಬ್ಬಿದ್ರೇ ಗಟ್ಟಿಯಾಗೋದು, ಮತ್ತು ರುಚಿ ಸಹ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮೆದುವಾಗಿದೆ. ಇದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚೂರು ನೀರನ್ನು ಹಾಕ್ಕೊಂಡು ನುಣ್ಣಗೆ ಅರಿಬೇಕು. ಬ್ಯಾಡಗಿ ಮೆಣಸನ್ನು ಹಾಕಿರೋದ್ರಿಂದ ಒಳ್ಳೆ ಬಣ್ಣ ಸಹ ಬರುತ್ತೆ. ನೋಡಿ, ನುಣ್ಣಗೆ ಅರ್ದು ಆಯಿತು. ಇದಂತೂ ತುಂಬ ಸುಲಭ ಮಾಡೋದು. ಈಗ ಅದೇ ಬಾಣಲೆಗೆ ಮತ್ತೆ ಒಂದು ಅರ್ಧ ಚಮಚ ಬೆಣ್ಣೆ, 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಜೀರಿಗೆ, ನಂತರ ಒಂದು 2 ತುಂಡಿನಷ್ಟು ಚಕ್ಕೆ, 1 ಏಲಕ್ಕಿ ಮತ್ತು ಒಂದು 2 ಲವಂಗ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಅರಿಶಿಣ, ಒಂದು ಅರ್ಧ ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೇನೆ ಬಣ್ಣಕ್ಕಾಗಿ. ಇದಿಷ್ಟನ್ನು ಎಣ್ಣೆಯಲ್ಲಿ ಸ್ವಲ್ಪ ಹುರಿದು ನಂತರ ರುಬ್ಬಿರುವಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸೋದು. ಈ ರೀತಿ ಅರಿಶಿಣ ಮತ್ತು ಖಾರದ ಪುಡಿಯನ್ನು ಎಣ್ಣೆಯಲ್ಲಿ ಹುರಿದು ಹಾಕೋದ್ರಿಂದ ಒಳ್ಳೆ ಬಣ್ಣ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿರೋ ಬಣ್ಣ ಬರ್ತಾ ಇದೆ ಅಂತ. ಇದನ್ನು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಕುದಿಸ್ಕೋಬೇಕಾಗತ್ತೆ. ಇದಕ್ಕೆ 1 ಚಮಚದಷ್ಟು ಧನಿಯಾ ಪುಡಿ, ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈ ಗ್ರೇವಿ ಕುದ್ದ ಹಾಗೆ ಗಟ್ಟಿಯಾಗ್ತಾ ಹೋಗುತ್ತೆ. ಗೋಡಂಬಿ, ಈರುಳ್ಳಿ, ಟೊಮೆಟೊ ಎಲ್ಲ ರುಬ್ಲಿಕ್ಕೆ ಹಾಕಿದ್ದೇವಲ್ಲ, ಹಾಗಾಗಿ ಪೂರ್ತಿಯಾಗಿ ಚೆನ್ನಾಗಿ ಗಟ್ಟಿ ಆದಮೇಲೆ ಇದಕ್ಕೆ ಬೇಯಿಸಿರುವಂತಹ ಬಟಾಣಿ ಹಾಕ್ಕೊಂಡಿದ್ದೀನಿ. ನಾನು ಹಸಿ ಬಟಾಣಿಯನ್ನು ಬೇಯಿಸಿ ಇಟ್ಕೊಂಡಿದ್ದೆ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಾದರೆ ಸ್ಕಿಪ್ ಮಾಡ್ಬೋದು. ಬಟಾಣಿಯನ್ನು ಆಲ್ರೆಡಿ ನಾನು ಬೇಯಿಸಿ ಹಾಕ್ತಾ ಇರೋದ್ರಿಂದ ಈಗ ಮತ್ತೇನು ಬೇಯಬೇಕಂತಿಲ್ಲ. ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಇಲ್ಲಿ ನಾನು ಪನ್ನೀರನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನು ಪನ್ನೀರನ್ನು ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಹುರಿದು ಹಾಕೋದಿಲ್ಲ ಸಾಮಾನ್ಯವಾಗಿ. ಹಾಗೆ ಮಾಡೋದ್ರಿಂದ ಅದು ತಣಿದ ಮೇಲೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನಂತರ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ಕುದ್ದ ಹಾಗೆ ಗ್ರೇವಿ ಗಟ್ಟಿಯಾಗ್ತಾ ಹೋಗುತ್ತೆ. ಈಗ ತೇಳು ಅಂತ ಅನಿಸಿದ್ರೂ ನಿಮಗೆ ಆಮೇಲೆ ಇದು ಗಟ್ಟಿಯಾಗತ್ತೆ. ಚೆನ್ನಾಗಿ ಕುದೀತಾ ಇದೆ. ಧಾರಾಳವಾಗಿ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರುಚಿಯಾಗಿರುವಂತಹ ಪನ್ನೀರ್ ಬಟರ್ ಮಸಾಲ ತಯಾರಾಗುತ್ತೆ. ತಿಂದವರು ಯಾವ ಹೋಟೆಲಿಂದ ತಂದ್ರಿ ಅಂತ ಖಂಡಿತ ಕೇಳ್ತಾರೆ, ಆಯಿತಾ. ಅದರಲ್ಲೂ ಚಪಾತಿ ಮಾಡಿದ್ರೆ, ಪೂರಿ ಮಾಡಿದ್ರೆ, ನಾನು ಕುಲ್ಚಾ ಏನಾದರೂ ಮನೆಯಲ್ಲೇ ಮಾಡಿದ್ರೆ ಖಂಡಿತ ಈ ಗ್ರೇವಿ ಮಾಡಿಕೊಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನು ಸಹ ಬೆಳಗಿನ ಮಕ್ಕಳ ಲಂಚ್ ಬಾಕ್ಸಿಗೆ ಚಪಾತಿ ಮಾಡಿದ್ದೆ. ಸೊ ಚಪಾತಿ ಜೊತೆ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಈ ರೀತಿ ಮೃದುವಾಗಿರುವಂತಹ ಉಬ್ಬಿದ ಚಪಾತಿ ಜೊತೆ ಈ ಪನ್ನೀರ್ ಮಸಾಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಖಂಡಿತ ಟ್ರೈ ಮಾಡ್ತೀರಾ ಅಲ್ಲ, ಮತ್ತೆ ಯಾಕೆ ತಡ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.